ಲೀಡರ್ ವರ್ಸಸ್ ಆಫೀಸರ್ ಕಾಳಗ ಮುಂದುವರಿತಾ ಇದೆ. ಅಂದರೆ ನಗರಸಭೆ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿರುವಂಥ ಪ್ರಕರಣ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ರಾಜೀವ್ ವಿರುದ್ಧ ಕೇಸ್ ದಾಖಲಾಯಿತು. ಅಮೃತ ದೂರಿನ ಅನ್ವಯ ಪ್ರಕರಣವನ್ನು ಕಾಕಿ ಈಗ ದಾಖಲಿಸಿಕೊಂಡಿದೆ. ರಾಜೀವ್ ಗೌಡ ಬಂಧನಕ್ಕೆ ಈಗ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಇದು ನಗರಸಭೆ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿರುವಂತಹ ಪ್ರಕರಣ. ಕಾಂಗ್ರೆಸ್ ಮುಖಂಡ ಸಾರ್ವಜನಿಕ ಜೀವನದಲ್ಲಿರೋರು ನಾವು ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಅವ್ರನ್ನ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಕೆಲವೊಂದು ಮಾತು ಜಾಸ್ತಿ ಆಡಿದರೂ ಕಷ್ಟ, ಕಡಿಮೆ ಆಡಿದರೂ ಕಷ್ಟ. ಆ ನಿಟ್ಟಿನಲ್ಲಿ ಸ್ವಲ್ಪ ಒಂದು ಮಹಿಳೆ, ಒಬ್ಬರು ಅಧಿಕಾರಿ, ಇವೆಲ್ಲವೂ ಕೂಡ ಪರಿಜ್ಞಾನ ಇರಬೇಕಾಗ್ತದೆ. ಆ ಬಾಯಿಗೆ ಬಂದಂಗೆ ನನಗೆ ಮಾತು ಬರುತ್ತೆ ಅಂದ್ಕೊಂಡು ಮಾತಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅಮೃತ ಈಗ ದೂರನ್ನು ಏನು ಕೊಟ್ಟಿದ್ದಾರೆ, ಆ ದೂರಿನ ಅನ್ವಯ ಈಗ ಒಂದು ಕಡೆ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ನವರು ಕೂಡ ಅವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ಮತ್ತೊಂದು ಕಡೆ ನಾನು ಒಂದು ನನ್ನ ಹಿಂದೆ ದೊಡ್ಡ ಶಕ್ತಿ ಇದೆ, ಅಥವಾ ನಾನೊಂದು ದೊಡ್ಡ ಪಕ್ಷದ ಒಬ್ಬ ನಾಯಕನಾಗಿದ್ದೀನಿ, ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾತಾಡೋದು ಕೂಡ ತಪ್ಪಾಗ್ತದೆ. ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೊನೆಗೂ ಅಮೃತ ಗೌಡ ಈಗ ಕ್ಷಮೆ ಕೇಳಿದ್ದಾರೆ. ರಾಜೀವ್ ಗೌಡ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜೀವ್ ಗೌಡ ಕ್ಷಮೆ ಕೇಳಿದ್ದಾರೆ. ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡ ತಂಡ ಹೊಡೆದಿದ್ದಾರೆ. ಪೌರಾಯುಕ್ತೆಗೆ ಕ್ಷಮಾಪಣೆಯನ್ನು ರಾಜೀವ್ ಗೌಡ ಕೋರಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿದ್ರು, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಎಲ್ಲವೂ ಕೂಡ ಹೇಳಿದ್ರು. ಈಗ ಕೇಸ್ ದಾಖಲಾಗ್ತಾ ಇದ್ದಂತೆ ರಾಜೀವ್ ಗೌಡ ಕಂಪ್ಲೀಟ್ ತಂಡ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಂದು ತಪ್ಪಾಗಿದೆ, ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರಿಗೆ ಕ್ಷಮೆ ಕೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಮ್ಮ ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಲೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವುದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ಸಾಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಲೂ ಕೇಳ್ತಿದ್ದೀನಿ. ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಮ್ಮ ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಲೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಇನ್ನು ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ಕೇಸ್ಗೆ ಈಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ರಾಜ್ಯ ಮಹಿಳಾ ಆಯೋಗದಿಂದ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಕೂಡ ಈಗ ಬರೆದಿದ್ದಾರೆ. ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ಕೇಸ್ಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟು ರಾಜ್ಯ ಮಹಿಳಾ ಆಯೋಗದಿಂದ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಕೂಡ ರವಾನೆಯಾಗಿದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ ಅಧೀಕ್ಷಕರಿಗೆ ಮಹಿಳಾ ಆಯೋಗ ಈಗ ಲೆಟರ್ ಬರೆದಿದ್ದಾರೆ. ಬ್ಯಾನರ್ ವಿಚಾರವಾಗಿ ಅಮೃತ ಗೌಡ ಬೆದರಿಸಿದ್ರು ರಾಜೀವ್ ಗೌಡ. ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈಗ ಪೊಲೀಸ್ನವರು ಕೂಡ ಈಗ ಬಲೆ ಬೀಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಮೃತ ಗೌಡ ಪರವಾಗಿ ರಾಜ್ಯ ಮಹಿಳಾ ಆಯೋಗ ಕೂಡ ಈಗ ಬೆನ್ನಿಗೆ ನಿಂತಿದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮಹಿಳಾ ಆಯೋಗ ಈಗ ಪೊಲೀಸ್ ಅಧೀಕ್ಷಕರಿಗೆ ಈಗ ಪತ್ರ ಕೂಡ ಬರೆದಿದ್ದಾರೆ. ಎರಡೆರಡು ಟೆನ್ಷನ್ ಈಗ ಶುರುವಾಗ್ತಾ ಇದೆ ರಾಜೀವ್ ಗೌಡಗೆ. ಮತ್ತೊಂದು ಕಡೆ ಒಂದು ಪಕ್ಷದ ಕಾರ್ಯಕರ್ತನಾಗಿ, ನಾಯಕನಾಗಿ, ಒಂದು ಜನರ ಜೊತೆ ಬೆರೆಯುವಂತಹ ನಾಯಕರುಗಳು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನುವಂಥದ್ದನ್ನ ಫಸ್ಟ್ ಕಲ್ಕೋಬೇಕು. ಅವರು ಒಂದು ಶಿಸ್ತಾಗಿ ಬಿಹೇವ್ ಮಾಡೋದ್ರ ಜೊತೆಗೆ ನಾವು ಹೆಂಗೆ ಮಾತಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ಕೂಡ ಒಂದು ಹೆಣ್ಣು ಮಕ್ಕಳಿಗೆ ಜೀವ ಬೆದರಿಕೆ ಹಾಕೋದು, ಅವಾಚ್ಯವಾಗಿ ಪದ ಬಳಸೋದು, ಅವರು ಒಂದು ಅಧಿಕಾರಿ ಅಂತಲ್ಲ, ಯಾವುದೇ ಒಂದು ಹೆಣ್ಮಗಳಿಗೆ ಒಂದು ಅವಾಚ್ಯ ಪದಗಳನ್ನು ಬಳಸೋದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಕಾಂಗ್ರೆಸ್ ಮುಖಂಡವರು ಒಂದು ಜನರ ಜೊತೆ ಬೆರೆಯುವಂತಹ ಜನರು ಅವ್ರನ್ನ ಸಾಕಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ.
ಸಾಕಷ್ಟು ಅವರ ಅನುಯಾಯಿಗಳಿರ್ತಾರೆ. ನೀವೇನು ಮೆಸೇಜ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ ಹಾಗಾದರೆ? ಸೋಷಿಯಲಿಗೆ ನಿಮ್ಮ ಮೆಸೇಜ್ ಏನು? ಇವೆಲ್ಲವೂ ಕೂಡ ಪರಿಗಣಿಸ್ತಾರಲ್ವಾ? ಹಾಗಾಗಿ ಸಾಕಷ್ಟು ಜನಪ್ರತಿನಿಧಿಗಳನ್ನು ಫಾಲೋ ಮಾಡುವಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಈಗ ಒಂದು ಕಡೆ ನನಗೆ ನನ್ನ ಹಿಂದೆ ದೊಡ್ಡ ಶಕ್ತಿ ಇದೆ, ನಾನು ಆಡಿದ್ದೇ ಆಟ, ನಾನೊಂದು ಪಕ್ಷದ ಒಬ್ಬ ಮುಖಂಡ, ನಾನು ಏನು ಮಾಡಿದರೂ ಕೂಡ ಸಹಿಸ್ಕೋಬೇಕು, ಈ ನಿಟ್ಟಿನಿಂದ ಹೊರಗಡೆ ಬಂದುಬಿಡಬೇಕು. ನೋಡಿ, ಈಗ ಕಂಪ್ಲೇಂಟ್ ರೈಸ್ ಆಯಿತು, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದವರು ಕೂಡ ಈಗ ಪೊಲೀಸ್ ಅಧೀಕ್ಷಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ತಂಡ ಹೊಡೆದಿದ್ದಾರೆ. ಈ ಸಾಫ್ಟ್ ಕಾರ್ನರು ಮೊದಲೇ ಯಾಕೆ ಬರಲಿಲ್ಲ ನಿಮಗೆ? ಒಂದು ಕಡೆ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರಿಗೆ ಏನಕ್ಕೆ ತಂಡ ಹೊಡೆದಿದ್ದಾರಲ್ಲ, ಈ ಬುದ್ಧಿ ಮುಂಚೆನೇ ಇರಬೇಕಿತ್ತಲ್ವಾ? ಯಾಕಂದರೆ ಸಾಕಷ್ಟು ಇಂತಹ ಘಟನೆಗಳಾಗಿದ್ದಾವೆ. ಈಗ ಸಾಕಷ್ಟು ಧಮಕಿ ಹಾಕುವಂತಹ ಘಟನೆಗಳು ನಡೆದಿದ್ದಾವೆ. ಕಂಪ್ಲೇಂಟ್ ರೇಸ್ ಆಗಿದೆ, ಅದಾದಮೇಲೆ ಕ್ಷಮೆ ಕೇಳಿರುವಂಥದ್ದು, ಮತ್ತು ಪೊಲೀಸ್ನವರು ಕ್ರಮ ತೆಗೆದುಕೊಂಡಿರುವಂಥದ್ದು ಘಟನೆಗಳು ಸಹಜವಾಗಿ ರಾಜೇಗೌಡರ ಗಮನಕ್ಕೂ ಬಂದಿರ್ತದೆ.